ನಿಜವಾಗಿ ರಾಜಕೀಯ 30-40 ವರ್ಷ ಈ ರಾಜಕಾರಣದಲ್ಲಿ ಇಷ್ಟು ಎತ್ತರವಾಗಿ ಬೆಳೆಯಲಿಕ್ಕೆ ಕಾರಣೀಭೂತರಾದಂಥ ಇಲ್ಲಿರದಂಥ ನಾನೆಲ್ಲ ನಿಮ್ಮ ಪ್ರಮುಖರ ನೇತೃತ್ವದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರೇ. ಈಗ ಇಲ್ಲಿವರೆಗೂ ಭಾಳಷ್ಟು ಜನ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಭಾಳ ಜನ ಕೆಲವರು ಬಿ ಜೆ ಪಿಗೆ ಇರಬೇಕು, ಕೆಲವರು ಬಿ ಜೆ ಪಿ ನಡ್ಕೊಂಡಂಥ ರೀತಿ, ಕೆಲವರು ನೀವು ಏನೇ ತೀರ್ಮಾನ ತೊಗೊಂಡ್ರೆ ನಾವು ನಿಮ್ಮ ಜೊತೆಗಿದ್ದೇವೆ, ಹೀಗೆ ಅನೇಕ ತಮ್ಮದೇ ಆದಂಥ ಅನಿಸಿಕೆಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಚಿರಂಜೀವಿ ಭಾವೈಕವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ದುಃಖಭರಿತವಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇಲ್ಲಿ ಅನೇಕ ಇಲ್ಲಿ ನಿಮ್ಮ ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ಇವತ್ತು ಅನೇಕ ಮದುವೆಗಳವ. ಇಂಥ ಒಂದು ಸಂದರ್ಭದಲ್ಲಿ ಕಡಿಮೆ ಸಮಯದಲ್ಲಿ ನಾನು ಕಾರ್ಯಕರ್ತನ ಕರಿಬೇಕು, ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ರಾಜಕೀಯ ಹೆಜ್ಜೆಯನ್ನು ಇಡಬೇಕು, ನಿಮ್ಮೆಲ್ಲರ ಮಾರ್ಗದರ್ಶನ ನನಗೆ ಶ್ರೀರಕ್ಷೆಯಾಗಿ ನನಗೆ ಆಶೀರ್ವಾದ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಸ್ವಲ್ಪ ಸಮಯದಲ್ಲಿ ನಿಮ್ಮನ್ನೆಲ್ಲ ಕರೆದಾಗ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಭಾಳ ಜನ ಅಜ್ಜಪುರದಲ್ಲೇ ಕರಿಬೋದಿತ್ತು ಅಂತ ಹೇಳಿದ್ರು. ಆದರೆ ಅನೇಕರು ನನಗೆ ಇಲ್ಲ, ನೀವು ಬರೀ ಅಜ್ಜಪುರ ತಾಲೂಕಿಗೆ ಸೀಮಿತವಾದಂಥ ನಾಯಕರಲ್ಲ, ಕಲಬುರಗಿ ಜಿಲ್ಲೆಯ ಅನೇಕ ಅಭಿಮಾನಿಗಳು ಕಲಬುರಗಿ ಜಿಲ್ಲೆಯ ಅನೇಕ ಮುಖಂಡರು ನಾವು ನಿಮ್ಮ ಜೊತೆಗಿದ್ದೇವೆ. ವಿಶೇಷವಾಗಿ ನಮ್ಮ ಕಲ್ಯಾಣರಾವ್ ಪಾಟೀಲ್ರವ್ರು ಬಂದಿದ್ದಾರೆ ಮಳಕಡದಿಂದ. ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಂತ ಅರುಣ್ ಕುಮಾರ್ ಅವರಿದ್ದಾರೆ, ಅನೇಕ ಪರ್ವತ ರೆಡ್ಡಿಯವರಿದ್ದಾರೆ, ಮುಖಾಂತರ ಕೂಡ ಮಾತನಾಡಿದ್ದಾರೆ. ಇಲ್ಲಿ ಏನು ಮಾತನಾಡಿದ್ದೀರಿ ಈ ವಿಷಯಗಳನ್ನೇ ಅವರು ಕೂಡ ನನಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ. ಕೆಲವರು ನಿಮಗೆ ಅನ್ಯಾಯ ಆಗಿದೆ, ಭಾಳ ಇಲ್ಲಿರೋದು ಒಳ್ಳೆಯದಲ್ಲ, ನಿಮಗೆ ಎಲ್ಲಿ ನ್ಯಾಯ ಇದೆ, ಎಲ್ಲಿ ಗೌರವ ಇದೆ ಅಲ್ಲಿ ಹೋಗಿ ಅನ್ನುವಂಥ ಮಾತನ್ನು ಕೆಲವರು ಹೇಳಿದ್ರೆ, ಕೆಲವರು ಇಲ್ಲೇ ಇರಿ, ನೀವು ಹೋದರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಜೀರೋ ಆಗ್ತದ, ನೀವು ಇಲ್ಲೇ ಇರಬೇಕು, ನಿಮ್ಮಿಂದ ಇವತ್ತು 5-6 ಶಾಸಕರು ಬಂದಿದ್ದಾರೆ, ಉಮೇಶ್ ಜಾಧವ್ MP ಆಗ್ಲಿಕ್ಕೆ ಸಾಧ್ಯ ಆಯಿತು. ಈ ಥರದ ಅನೇಕ ಅಭಿಮಾನಿಗಳು ಕೂಡ ನಮ್ಮ ಮುಂದೆ ಮಾತನಾಡಿದ್ದಾರೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ ಇವತ್ತಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನ ರಾಜಕೀಯ ಜೀವನ ಯಾವ ರೀತಿಯಾಗಿದೆ ತಮಗೆ ಗೊತ್ತಿದೆ. 1985ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ MLA ಆದೆ. ಕಲ್ಯಾಣರಾವ್ ಪಾಟೀಲ್ ಹೇಳಿದಾಗೆ ನಮ್ಮ ತಂದೆಯವರು ಅನೇಕ ಲಿಂಗಾಯತ ಸಮಾಜದ ಮುಖಂಡರನ್ನು, ನೀಲಕಂಠರಾವ್ ಪಾಟೀಲ್ ಇರ್ಬೋದು, ಅನೇಕರು ಮಾಗವ ಗೌಡರು ಇರ್ಬೋದು, ಧರ್ಮರಾವ್ ಅಫ್ಜಲ್ಪುರ ಅವರು ಇರ್ಬೋದು, ದಿಗಂಬರಾವ್ ಕಳ್ಮಾಂಕರ್ ಇರ್ಬೋದು, MI ಪಾಟೀಲ್ ಇರ್ಬೋದು, ಅನೇಕರನ್ನು ಈ ಒಂದು ರಾಜಕೀಯವಾಗಿ ಅವರು ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ನಿಮ್ಮೆಲ್ಲರ ಒಂದು ಒತ್ತಡದ ಮೇರೆಗೆ ರಾಜಕಾರಣದಲ್ಲಿ ಮನೆತನದಲ್ಲಿ ಒಬ್ಬರು ಬರಬೇಕು ಅನ್ನೋಂಥ ಒತ್ತಡ ಬಂದಾಗ ಭಾಳ ಜನರಿಗೆ ಹಿರಿಯರಿಗೆ ಗೊತ್ತದ, ಯುವಕರಿಗೆ ಗೊತ್ತಿಲ್ಲ. ಅದಕ್ಕೆ ಈ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾಯಿದ್ದೀವಿ. ಒತ್ತಡ ಬಂದಾಗ ನಮ್ಮ ತಂದೆಯವರಿಗೆ ನೀವೇ ನಿಲ್ಲಬೇಕು, ನಾವು ನೀವಿದ್ದರೆ ಓಟ್ ಹಾಕ್ತೀವಿ ಅನ್ನೋಂಥ ಒತ್ತಡ ತಂದಾಗ ನಮ್ಮ ತಂದೆಯರೇ ರಾಜಕೀಯ ನಮಗೆ ಬೇಡಪ್ಪ, ನಿಮಗೆ ನಾವು ಯಾರಾದರೂ ನಿಲ್ಲಿ ಮಾಡ್ತೀವಿ ಅಂದಾಗ ಒತ್ತಡ ಭಾಳ ಬಂದಾಗ ಅವರಿಬ್ಬರೂ ಸಹೋದರನ್ನು ರಾಜಕೀಯಕ್ಕೆ ಕಳಿಸಿದ್ರು. ನಮ್ಮ ಚಿಕ್ಕಪ್ಪನಂಥ ಶಿವಯ್ಯ ಕಾಕೋರು ಬಸಯ್ಯ ಕಾಕೋರನ್ನು ಟಿಕೆಟ್ ಸಲುವಾಗಿ ಅರ್ಜಿ ಕಳಿಸಿದ್ರು. ಇವಾಗ 1983ರಲ್ಲಿ. ಆ ಸಂದರ್ಭದಲ್ಲಿ ಧರ್ಮಸಿಂಗಿಯವರು, ಖರ್ಗೆಯವರು, ವೀರೇಂದ್ರ ಪಾಟೀಲರು ಇಲ್ಲಿ ನಮ್ಮ ಜಿಲ್ಲೆಯ ಮುಖಂಡರಿದ್ದರು. ಆ ಸಂದರ್ಭದಲ್ಲಿ ಟಿಕೆಟ್ ಅವರಿಗೆ 83ರಲ್ಲಿ ಸಿಗಲಿಲ್ಲ. ಆವಾಗ ನಮ್ಮ ತಂದೆಯವರು ಭಾಳ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ನಾಯಕರಾಗಿ MI ಪಾಟೀಲರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರು ಕೂಡ MI ಪಾಟೀಲ್ ಪರವಾಗಿ ಇದ್ದರು. ಆದರೆ 83ರಲ್ಲಿ ನಮ್ಮ ಕ್ರಾಂತಿ ರಂಗದಿಂದ S ಬಂಗಾರಪ್ಪನವರು ಜನತಾದಳ ಪರಿವಾರದ ಜೊತೆಗೆ ಸೇರಿದಾಗ ರಾಜ್ಯದ ರಾಜಕಾರಣದಲ್ಲಿ ಅನೇಕ ಒಂದು ಸಂಚಲನ ಮೂಡಿದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪನಂಥ ಶಿವಯ್ಯ ಕಾಕೋರು ಹನುಮಂತರಾವ್ ದೇಸಾಯಿನವರಿಗೆ ಕ್ರಾಂತಿ ರಂಗದಿಂದ ನಿಲ್ಲಿಸಿ ಅವರ ಬೆಂಬಲಕ್ಕೆ ಅವರ ಅಣ್ಣವರ ಪರ್ಮಿಷನ್ ತೊಗೊಳ್ಳಾರ್ದೆ ಓಡಾಡೋಕ್ಕೆ ಶುರು ಮಾಡಿದ್ರು. ಆ
ಆ ಸಂದರ್ಭದಲ್ಲಿ ತಾವು ನೋಡಿದಿರಿ ವಾತಾವರಣ ಭಾಳ ಜನ ನಮ್ಮ ತಂದೆಯವರು ಭಾಳಷ್ಟು ಒತ್ತಡ ಹಾಕಿದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಷ್ಠೆ ಇದ್ದರೂ ಕೂಡ ಕೇವಲ 200-500 ಓಟದಿಂದ ಎಂ ಐ ಪಾಟೀಲ್ ಸೋತಿ ಹನುಮಂತರಾವ್ ದೇಸಾಯಿ MLA ಆಯಿತು. 83ರಲ್ಲಿ ಈ ಒಂದು ಪರಿಸ್ಥಿತಿ ಆದರೆ 85 ಮತ್ತೆ ಚುನಾವಣೆ ಬಂದಾಗ ಮತ್ತೆ ಅದೇ ನಮ್ಮ ಶಿವಯ್ಯ ಕಾಕವ್ರದ್ದು ಬಸಯ್ಯಕವ್ರದ್ದು ಹೆಸರು ಡೆಲ್ಲಿಗೆ ಕಳಿಸಿದಾಗ ನಮ್ಮ ತಂದೆಯವರು ಪಾಪ ಸ್ವತಃ ಹೋಗಿದ್ದರು ಆ ಚಳಿಗಾಲದಲ್ಲಿ. ಅಂಥ ಒಂದು ವಿಂಟರ್ ಸೀಸನ್ದಲ್ಲಿ ಡೆಲ್ಲಿಯಲ್ಲಿ ಭಾಳ ಚಳಿ ಇರ್ತದೆ. ಅವಾಗ ಕೂಡ ಇವರಿಬ್ಬರಿಗೆ ಟಿಕೆಟ್ ಕೊಡಲಿಲ್ಲ. ರಾಜೀವ್ ಗಾಂಧಿ ಇದ್ದರು, ಇಂದಿರಾ ಗಾಂಧಿಯವರ ಮರಣ ಆಗಿತ್ತು. ಮಾಲಿಕಯ್ಯ ಗುತ್ತದಾರರು ಅವರ ಮಗ ಇರೋದರಿಂದ ಮತ್ತು ಗ್ರ್ಯಾಜುಯೇಟ್ ಇದ್ದಾನೆ, BCom ಓದಿದ್ದಾನೆ, ಅವರು SSLC ಒಬ್ಬರು 7ನೇ ಪಾಸ್ ಆಗಿದ್ದಾರೆ. ಅದಕ್ಕೆ ಮಾಲಿಕಯ್ಯ ಗುತ್ತೇರಿಗೆ ಕೊಟ್ಟರೆ ಒಳ್ಳೇದಂತ ತಿಳ್ಕೊಂಡು ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡಿದ ಮೇಲೆ ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ ದಾರ್ಮಿಲಿಂದ, ನಿಮಗೆಲ್ಲ ಗೊತ್ತು ಭಾಳ ಮಂದಿ ಯುವಕರಿಗೆ. ನಾವು ಕ್ರಿಕೆಟ್ ಆಡಿ ಬರೋಳಿಗೆ 4:15ಗೆ ನಮ್ಮ ತಂದೆಯವ್ರು ಫೋನ್ ಮಾಡಿದ್ರು, ಟಿಕೆಟ್ ನಿನಗೆ ಮಾಡ್ಯಾರ, ಇದು ನನಗೆ ಹೋಗ್ತಾ ಇಲ್ಲ, ನಿಂದೇನು ವಿಚಾರ, ನನಗೂ ರಾಜಕೀಯ ಬೇಕಾಗಿಲ್ಲ ಅಂತ ಹೇಳಿದ್ರು. ಈ ಹೊಲಸು ರಾಜಕೀಯನೇ ಬೇಡ ಅಂತ ಹೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಮತ್ತೆ ಟಿಕೆಟ್ ಬದಲಾವಣೆ ಮಾಡ್ತಕ್ಕಂಥ ಒತ್ತಡ ಹಾಕಿದ್ರು ಕೂಡ ನಮ್ಮ ಸಿದ್ದು ಅಳಗೋದಿದ್ದಾರೆ, ಅವ್ರ ಅಣ್ಣರು ವಿಠ್ಠಲ್ ಅಳಗೋದಿ ಕೂಡ ಅಪ್ಪರ ಜೊತೆಗಿದ್ದರು. ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಅನಿವಾರ್ಯವಾಗಿ ನಾನೇ ಅಭ್ಯರ್ಥಿಯಾಗಿ 85ರಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷ ಶಾಸಕನಾದ ಮೇಲೆ ನೀವೆಲ್ಲ ಭಾರಿ ಅಭಿಮಾನದಿಂದ 16,800 ಮತಗಳಿಂದ ನನ್ನನ್ನು ಆರಿಸ್ಕೊಟ್ಟಿದ್ದರು. ಯಾವಾಗ ನಮ್ಮ ತಂದೆಯವರು ಈ ರಾಜಕೀಯಕ್ಕೆ ನನ್ನನ್ನು ದುಡುಕಿದರು, ನಾನು ನಮ್ಮ ಮನೆ ನೋಡಲಿಲ್ಲ, ನಮ್ಮ ಕುಟುಂಬ ನೋಡಲಿಲ್ಲ, ನಿಮ್ಮ ಒಬ್ಬ ಸೇವಕನಾಗಿ ಈ ತಾಲೂಕಿನ ಅಭಿವೃದ್ಧಿ ಆಗಬೇಕು, ರೈತರ ಕಲ್ಯಾಣ ಆಗಬೇಕು, ತಾಲೂಕಿನ ಹಸಿರು ಕ್ರಾಂತಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯದ ರಾಜಕಾರಣದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 85ರಲ್ಲಿ MLA ಆದನ್ನು ನೀವು ನೋಡಿದ್ದೀವಿ. ಆವಾಗ ವಿರೋಧ ಪಕ್ಷದಲ್ಲಿದ್ದೆ ನಾನು. ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಮತ್ತೆ ಇನ್ನೊಮ್ಮೆ ಅವಕಾಶ 89ರಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕನಾದಾಗ ವೀರೇಂದ್ರ ಪಾಟೀಲ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. 180 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಬಂದಿತ್ತು. ಆ ಸಂದರ್ಭದಲ್ಲಿ ಕೂಡ 11 ತಿಂಗಳಲ್ಲಿ ಪಾಪ ಅವರ ಆರೋಗ್ಯದ ಒಂದು ಕಾರಣಕ್ಕಾಗಿ ಒಬ್ಬ ಧೀಮಂತ ನಾಯಕ ನಮ್ಮ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಯಿಂದ ತ್ಯಾಗ ಮಾಡಬೇಕಾಯ್ತು ಸ್ಥಾನ. ಅವಾಗ ಸನ್ಮಾನ್ಯ ಶ್ರೀ S. ಬಂಗಾರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ನಿಮಗೆಲ್ಲ ಗೊತ್ತಿದೆ, ಧರ್ಮಸಿಂಗ್ಜಿಯವರು, ಖರ್ಗೆಜಿಯವರು ನಮ್ಮ ಭಾಗದಲ್ಲಿ ನನಗೆ 10-15 ವರ್ಷ ಈ ರಾಜಕಾರಣದಲ್ಲಿ ಬಂದರೂ ಕೂಡ ಆ ಭೀಮಾ ನದಿಗಳಿಗೆ ಬ್ಯಾರೇಜ್ಗಳು ಮಾಡಬೇಕು, ಡ್ಯಾಮ್ ಮಾಡಬೇಕು ಅನ್ನೋಂಥ ಕಲ್ಪನೆ ಅವರಲ್ಲಿ ಇರಲಿಲ್ಲ. ಆದರೆ ನಮ್ಮ ತಂದೆಯವರ ದೂರದೃಷ್ಟಿ, ರಾಜಕೀಯ ಶಾಶ್ವತ ಅಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತ ಅಂತ ತಿಳ್ಕೊಂಡು ಈ ಭಾಗದ ರೈತರಿಗಾಗಿ ಒಂದು ನೀರಾವರಿ ಯೋಜನೆ ಮಾಡಬೇಕನ್ನೋಂಥ ಒಂದು ಒತ್ತಡವನ್ನು ಕೊಟ್ಟಾಗ ಬಂಗಾರಪ್ಪರವರ ಕಮ್ಮಡ. ಆದರೆ ಬಂಗಾರಪ್ಪರ ಹತ್ರ ಇಟ್ಟಿದ್ದ ಬೇಡಿಕೆ ಅಫಜಲ್ಪುರ ತಾಲೂಕಿನ ಬರಗಾಲದಲ್ಲಿದೆ, ಆ ಭೀಮಾ ನದಿಗೆ ಸೊನ್ ಡ್ಯಾಮ್ ಹತ್ರ ಒಂದು ಬ್ಯಾರೇಜ್ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಆ ಏತ ನೀರಾವರಿ ಯೋಜನೆ ಮುಖಾಂತರ ನಮ್ಮ ರೈತರ ಕಲ್ಯಾಣ ಆಗ್ತಕ್ಕಂಥ ಒಂದು ಒತ್ತಡಕ್ಕೆ ಅವರಿಂದ ಅಡಿಗಲಿಟ್ಟಿದ್ದೀವಿ. ಅದು ನಿಮ್ಗೆ ಗೊತ್ತು, ಇವತ್ತು ಹಸಿರು ಕ್ರಾಂತಿಯಾಗಿ ನಮ್ಮ ಕಾರ್ಖಾನೆಯಲ್ಲಿ ಸುಮಾರು 6 ಕಾರ್ಖಾನೆಗಳು ಬಂದಿವೆ. ಮುಂದೆ ಬಂಗಾರಪ್ಪ ಅವರು ರಾಜಕೀಯದಿಂದ ತೆರಳಿರ್ತಕ್ಕಂಥ ಒಂದು ವಾತಾವರಣ ಬಂದಾಗ ಅವರ ಒಂದು ಋಣ ತೀರಿಸುವ ಸಲುವಾಗಿ ನಿಮ್ಮೆಲ್ಲರ ಒಂದು ಅಪ್ಪಣೆ ಪಡೆದು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಅವರ ಪಕ್ಷದಾದಂಥ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅದರಿಂದ ನಿಂತಾಗ ಕೂಡ ತಾವು ನನಗೆ ಆಶೀರ್ವಾದ ಮಾಡಿ ಆರಿಸ್ಕೊಂಡು ಬಂದಿದ್ವಿ 3ನೇ ಬಾರಿ. ಮುಂದೆ ರಾಜ್ಯದ ರಾಜಕಾರಣದಲ್ಲಿ ಅನೇಕ ಏರುಪೇರುಗಳ ಮಧ್ಯದಲ್ಲಿ ಒಂದು ವಾತಾವರಣ ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಜನತಾದಳ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹೊಡೆತಕ್ಕೆ ಅಧಿಕಾರದಲ್ಲಿ ಬಂತು, ಕಾಂಗ್ರೆಸ್ ಧೂಳಿಪಟ್ಟಾಯಿತು. ಆ ಸಂದರ್ಭದಲ್ಲಿ ನಾವು 10 ಜನ MLAಗಳು ಏನು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿದವರು ಇದ್ದೆವು. ಆವಾಗ ನಾವು ಈ ಒಂದು ನೀರಾವರಿಗೆ ಹಣದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಬಂಗಾರಪ್ಪರ ಜೊತೆಗೆ ಅನೇಕ ಸಮಾಲೋಚನೆ ಮಾಡಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಜನತಾದಳ ಸೇರಿದ ಮೇಲೆ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ನೀರಾವರಿಗೆ ಹಣ ಕೊಡೋದಕ್ಕೆ ಕೇಳಿದ್ದೀನಿ, ಅವ್ರಿಗೆ ಮಂತ್ರಿ ಕೊಡ್ರಿ ಅಂತ ಹೇಳಿದಿಲ್ಲ. ನಾನು ಬರ್ತಾಯಿದ್ದೀನಿ, ನನಗೆ ಮಂತ್ರಿ ಮಾಡಿರಿ, ನಮ್ಮ MLAಗಳಿಗೆ ಕೆಲಸ ಕೊಡ್ರಿ, ಯಾವುದೇ ಆಸೆ ಇರಲಿಲ್ಲ.
ಡೆವಲಪ್ಮೆಂಟಿಗೆ ಒಂದು ಒತ್ತನ್ನಿಟ್ಟು ನಿಮ್ಮ ಆಶೀರ್ವಾದ ತೊಗೊಂಡೆ ಅದನ್ನು ಜನತಾದಳ ಸೇರಿದ ಮೇಲೆ ಸನ್ಮಾನ್ಯ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದರು. 2 ಲೋಕಸಭಾ ಸೀಟ್ ನಮಗೆ ಜವಾಬ್ದಾರಿ ಕೊಟ್ಟರು, ಕಲಬುರಗಿ ಮತ್ತು ರಾಯಚೂರು. ಅವೆರಡೂ ಸೀಟ್ಗಳು ಗೆಲ್ಲಿದ ಮೇಲೆ ಅವರು 16 ಜನ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಆಯ್ಕೆಯಾಗಿ ಹೋದ ಮೇಲೆ ಅವರು ದೇಶದ ಪ್ರಧಾನಮಂತ್ರಿ ಆದರು ದೇವೇಗೌಡರು. ಆ ಒಂದು ಸುಂದರ ಒಂದು ಸಮಯವನ್ನು ನಾನು ಉಪಯೋಗಿಸಿಕೊಂಡು ಕೇಂದ್ರದಿಂದ ನಮ್ಮ ಭೀಮಾ ಏತ ನೀರಾವರಿ ಯೋಜನೆಗೆ ಹಣಕಾಸಿನ ಒಂದು ವ್ಯವಸ್ಥೆ ಕೇಂದ್ರದಿಂದ ತಂದಿದ್ದರಿಂದ ಬೆಣ್ಣಿತೂರ, ಅಮರ್ಜಾ, ಮುಲ್ಲಾಮಾರಿ, ಇಲ್ಲೇ ಕಲ್ಯಾಣರಾವ್ ಪಾಟೀಲ್ ಇದ್ದಾರೆ. ಅನೇಕ ಯೋಜನೆಗಳು ನಮಗಿಂತ ಮೊದಲು ಪ್ರಾರಂಭ ಆದಂಥ ಯೋಜನೆಗಳು. ಆದರೆ ಭೀಮಾ ಏತ ನೀರಾವರಿ ಯೋಜನೆಗೆ ಕೇಂದ್ರದಿಂದ 540 ಕೋಟಿ ರೂಪಾಯಿ ಹಣ ಅಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿದ್ದರಿಂದ ಇವತ್ತು ನಮ್ಮ ಡ್ಯಾಮ್ ಪರ್ಫೆಕ್ಟಾಗಿ ಕಾರ್ಯರೂಪದಲ್ಲಿ ಬಂದಿದೆ. 1 ಇಂಚು ಕೂಡ ನಾವು ಎಲ್ಲಿ ಹೊಡೆದಿಲ್ಲ. ಕ್ವಾಲಿಟಿ ವರ್ಕ್ ಆಗಿದೆ. ಇಂಜಿನಿಯರ್ಗಳಿಗೆ ಕೂಡ ನಾನು ಭಾಳಷ್ಟು ಕಡೆಗಳಲ್ಲಿ ಅವರ ಗುಣಗಾನ ಮಾಡಿದ್ದೇನೆ, ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ, ಸನ್ಮಾನ ಕೂಡ ಮಾಡಿದ್ದೇನೆ. ಇಂಥ ಒಂದು ಪ್ರಾಮಾಣಿಕತೆ ಒಂದು ಕೆಲಸ ಮಾಡಿ ಇವತ್ತು ಸೂರ್ಯ ಚಂದ್ರ ಇರುವವರೆಗೆ ಆ ಭೀಮಾ ಏತ ನೀರಾವರಿ ಯೋಜನೆ ಮಾಲಿಕೆ ಗುತ್ತದಾರ ಹೆಸರು ಮತ್ತು ಪೂಜ್ಯ ತಂದೆಯವರ ಹೆಸರು. ಹೀಗಾಗಿ ಇವತ್ತು ನಮ್ಮ ಭಾಗದ ರೈತರು ಇವತ್ತು ಸಮೃದ್ಧಿಯಾಗಿ ಇದೇನು ಮಾಡೋ ಅವಶ್ಯಕತೆ ಇರಲಿಲ್ಲ. ಬಂಗಾರಪ್ಪ ಅವರಿಗೆ 17 ಜನ ಎಮ್ಮೆಲ್ಎಗಳಿಗೆ ಹೇಳಿ ನಾನು ಮಂತ್ರಿ ಮಾಡ್ತಕ್ಕಂಥ ಒಂದು ಶಕ್ತಿ ನನಗೆ ಬಂಗಾರಪ್ಪ ಅವರು ಕೊಟ್ಟಾಗ ನಾನೇ ಯಾವುದೋ ಒಂದು ದೊಡ್ಡ ಖಾತೆ ಮಂತ್ರಿಯಾಗಿ ಹೋಗೋದಿತ್ತು. ಮಂತ್ರಿ ಶಾಶ್ವತ ಅಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಅದು ಶಾಶ್ವತ ಆಗಿರುತ್ತೆ ಅಂತ ತಿಳ್ಕೊಂಡು ಇಂಥ ಒಂದು ತ್ಯಾಗವನ್ನು ಮಾಡಿ ನಾನು ಆ ಸಂದರ್ಭದಲ್ಲಿ ಈ ತೀರ್ಮಾನ ತಗೊಂಡೆ. ನಿಮ್ಗೆ ಗೊತ್ತೇ, ಮುಂದಿನ ಒಂದು ರಾಜಕಾರಣದಲ್ಲಿ ನಾವು JDS ಬೆಳಲಿಕ್ಕೆ ತಯಾರೇ ಇರಲಿಲ್ಲ. ಯಾವ ದೇವೇಗೌಡರು ಎಷ್ಟೊಂದು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ರೈತರ ಪರವಾಗಿ ಇಷ್ಟು ಹಣ ಕೊಟ್ಟರ ಮೇಲೆ ಆ ಪಾರ್ಟಿಯಲ್ಲಿ ಭಾಳ ನಿಷ್ಠೆಯಿಂದಿದ್ದೇವೆ. ಆದರೆ ಆ ಸಂದರ್ಭದಲ್ಲಿ ಪೂಜ್ಯ ತಂದೆಯವ್ರನ್ನ ಕಳ್ಕೋಬೇಕಾಯಿತು. ತಂದೆಯವರು 61 ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಅಗಲಿದಾಗ ಭಾಳ ನಮ್ಮ ದಿಗ್ಮಯ ಆಯಿತು. ಯಜಮಾನರು, ನಮ್ಮ ಮನೆ ಯಜಮಾನರು ಹೋದರು. ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಪೂಜ್ಯ ತಂದೆಯವರು ಹೋಗ್ಯಾರ ಅಂದಮೇಲೆ ಭಾಳ ನೋವಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸಹೋದರಗಳು ನಮ್ಮ ತಾಯಿ ಮೇಲೆ ಒತ್ತಡವನ್ನು ಹಾಕಿ ನೀವು JDS ಬಿಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು, ಕಾಂಗ್ರೆಸ್ ಪಕ್ಷ ನಮ್ಮ ಹಳಿ ಪಕ್ಷ, ತಮ್ಮ ವ್ಯವಹಾರಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋಂಥ ಒಂದು ತಮ್ಮ ಸ್ವಾರ್ಥಕ್ಕಾಗಿ ನನ್ನ ಮನಸ್ಸಿಲ್ಲದಿದ್ದರೂ ಕೂಡ ಅವತ್ತಿನ ಸಂದರ್ಭದಲ್ಲಿ 2000ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಬೇಕಾಯಿತು ಅನಿವಾರ್ಯವಾಗಿ. 2000ರಿಂದ 2017ವರೆಗೆ 2000ರಿಂದ 2017ವರೆಗೆ ಅಂದರೆ 17 ವರ್ಷ ಶ್ರೀರಾಮ 14 ವರ್ಷ ವನವಾಸ ಅನುಭವಿಸಿದ್ರೆ ನಾ 17 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ 2000ರಿಂದ 2017 ಅದೇ ಪಕ್ಷದಲ್ಲಿದ್ದು ಶಾಸಕನಾದರೂ ಕೂಡ ಯಾವ ಸ್ಥಾನ ಮಾನ ಮಂತ್ರಿ ಯಾವ ಸಿಗಲಿಲ್ಲ. ಇವೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಬಿಚ್ಚು ಮನಸ್ಸಿಗೆ ಅಂದರೆ ನನ್ನ ರಾಜಕೀಯದಲ್ಲಿ ಪ್ರತಿಯೊಂದು ಹಂತದಲ್ಲಿ ಎಲ್ಲ ಪಕ್ಷಗಳು ತಿಳ್ಕೊಳ್ತೇ ಬಂದಿದ್ದಾರೆ. ಅದು ನೋವಿದೆ. ಇದು ಒಮ್ಮೊಮ್ಮೆ ಈ ರಾಜಕೀಯ ನೋಡಿದಾಗ ಈ ರಾಜಕೀಯ ಸಾಕಪ್ಪ ರಿಟೈರ್ಮೆಂಟ್ ಆಗ್ಬೇಕಂತ ವಾತಾವರಣ ಕೂಡ ಆಗ್ತದೆ. ಆದರೆ ನಮ್ಮ ಅಭಿಮಾನಿ ದೇವರು ಏನಿದ್ದೀರಿ ನೀವೆಲ್ಲ, ನಿಮ್ಮೆಲ್ಲರ ಒಂದು ಪ್ರೀತಿ ನಿಜವಾಗಿ ನನಗೆ ನಿಮ್ಮಿಂದ ದೂರ ಹೋಗೋಕ್ಕಾಗಲ್ಲ. ಈ ಜೀವ ಇರುವವರೆಗೂ ನನಗನ್ನಿಸ್ತಾ ಇದೆ ನಾನು ಎಷ್ಟು ದಿನ ಬದುಕ್ತೀನೋ ಗೊತ್ತಿಲ್ಲ. ಇದು ಪುನರ್ಜನ್ಮ ಆದಾಗಿದ್ದು ಕರೋನಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಭಾಳ ಜನ ಮುಗಿತಪ್ಪ ಮಾಲಿಕೆ ಗೊತ್ತಾರಂದರು. ಯಾರ್ಯಾರು ನನ್ನ ಹಿತೈಷಿಗಳವರು ಅವ್ರ ಪಾಪ ನೋವು ವ್ಯಕ್ತಪಡಿಸಿದಿರಿ, ಪೂಜೆ ಪುರಸ್ಕಾರ ಮಾಡಿದಿರಿ, ದೀಡ್ ನಮಸ್ಕಾರ ಹಾಕಿದಿರಿ, ದೇವ್ರಿಗೆ ಬೇಡ್ಕೊಂಡಿದ್ದೀರಿ. ಕೆಲವು ಜನರು ಮಗ ಹೋಗಲಿ ನಮಗೆ ಲೈನ್ ಕ್ಲಿಯರ್ ಆಗ್ತದೆ ಅಂತ ಕೂಡ ಹೇಳ್ತಕ್ಕಂಥ ವಾತಾವರಣ ಕೂಡ ನಾವು ನೋಡಿದ್ದೀವಿ. ಆದರೆ ನಿಮ್ಮೆಲ್ಲರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದಿಂದ ಮತ್ತೆ ನಾವು ಕರೋನಾದಿಂದ ವಾಪಸ್ ಬಂದ ಮೇಲೆ ನಾನಾ ರೀತಿಯ ನೋವನ್ನು ಕುಟುಂಬದಲ್ಲಿ ಇವತ್ತು ಕುಟುಂಬ ಸಲುವಾಗಿ ಇಡೀ ನನ್ನ ಜೀವನ ಹೇಳ್ತೀನಿ. ನನ್ನ ಮಗ ಅದಕ್ಕೆ ಭಾವಕವಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೀರಿ, ತಂದೆ ಆದಮೇಲೆ ಮಗನಿಗೆ ಅಧಿಕಾರ ಕೊಡ್ತಾರೆ. ಯಾರೂ ತಮ್ಮದಿರು ಬಳಸಲ್ಲ, ಇತಿಹಾಸದಲ್ಲಿ ಇಲ್ಲ. ನಾ ಹೊಸ ಇತಿಹಾಸ ಬರೀಲಿಕ್ಕೆ ಹೊಂಟಿದ್ದ. ಎಲ್ಲರೂ ಸ್ವಾರ್ಥ ಆಗಿ ತಮ್ಮ ಮಗನಿಗೆ ಮಾಡ್ತಾರ. ಮಾಲಿಕೆಗೆ ಉತ್ತರ ಒಂದು ಇತಿಹಾಸ ಮಾಡಬೇಕು. ನನ್ನ ಪುತ್ರ ಇಲ್ಲ, ನನ್ನ ಕೊನೆ ತಮ್ಮನೇ ನನ್ನ ಪುತ್ರನ ಒಂದು ರೂಪದಲ್ಲಿ ಅವನಿಗೆ ರಾಜಕೀಯವಾಗಿ ನಾನು